ಮುಸ್ಲಿಮರ ವಿರೋಧಿ ಅಲ್ಲದೆ ಹೋದ್ರೆ ನಿಮಗ್ ನಿಜವಾಗ್ಲೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದ್ರ ಮೇಲೆ ನಂಬಿಕೆ ಇದ್ರೆ ಕೊಡಿ. ಇಬ್ರು ಮುಸ್ಲಿಮ್ಸ್ ಮಿನಿಸ್ಟರ್ ಮಾಡಿ, ಒಂದಿಬ್ರು ಕ್ರೈಸ್ತರಿಗೆ ಮಿನಿಸ್ಟರ್ ಮಾಡಿ, ಒಂದಿಬ್ರು ಜೈನರಿಗೆ ಮಿನಿಸ್ಟರ್ ಮಾಡಿ, ಯಾಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಯುವ ಕಾಂಗ್ರೆಸ್ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ ನ ತಾಯಿ ಬೇರಿದ್ದ ಹಾಗೆ. ಯುವಕರು ಎಲ್ಲ ನಮ್ ಜೊತೆಗೆ ಇದ್ದಾರೆ, ನಾವ್ ಹೆಂಗ್ ಬೇಕಾದ್ರೂ ಬ್ರೈನ್ ವಾಶ್ ಮಾಡ್ಬೋದು, ಪ್ರಾಪಗಂಡ ಮಾಡ್ಬೋದು, ಕೋಮುವಾದ ಮಾಡ್ಬೋದು, ಮನ್ಸುಗಳನ್ನ ಹಾಳು ಮಾಡ್ಬೋದು ಅಂತ ಬಿಜೆಪಿ ಅನ್ಕೊಂಡಿದ್ದಂಥದಕ್ಕೆ ಇವತ್ತು ಒಂದು ಟಾಂಗ್ ಸಿಕ್ಕಿದೆ, ಶಕ್ತಿ ಪ್ರದರ್ಶನ ಆಗಿದೆ. ಕೊಟ್ಟಿರುವಂತಹ ಗ್ಯಾರಂಟಿಯ 5 ಆಶ್ವಾಸನೆಗಳನ್ನ ಈಡೇರಿಸ್ತಾ ಇದೀವಿ. ಇದನ್ ಕಂಡು ನಿಮ್ಗೆ ಹೊಟ್ಟೆ ಉರಿ ಮಾತಾಡಕ್ ಬೇರೆ ಇನ್ನೇನು ಇಲ್ಲ, ಇರೋದೊಂದೇ ಸಬ್ಜೆಕ್ಟ್ ಸಾಬ್ರನ್ ತಗೊಂಬಂದ್ ಹೇಳ್ತೀರಾ ಅಷ್ಟೇ ನೀವುಗಳು. ಕಾಂಗ್ರೆಸ್ನ ಯುವ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮುಕ್ತಾಯವಾಗಿರುವಂತದ್ದು. ಈಗಾಗಲೇ ಏನು ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಜ್ಮಾ ಅವರು ಇದ್ದಾರೆ. ಅವ್ರನ್ನ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಗಿದೆ, ಏನ್ ಹೇಳಿಕೆ ಬಯಸ್ತೀರಾ ನೂತನ ಪದಾಧಿಕಾರಿಗಳಿಗೆ? ಯುವ ಕಾಂಗ್ರೆಸ್ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ನ ತಾಯಿ ಬೇರಿದ್ದ ಹಾಗೆ. ಯುವ ಕಾಂಗ್ರೆಸ್ ಮತ್ತೆ ವಿದ್ಯಾರ್ಥಿ ಕಾಂಗ್ರೆಸ್ ಪಕ್ಷವನ್ನ ಸದೃಢಗೊಳಿಸಲಿಕ್ಕೆ ಯುವಕರನ್ನ ಇವತ್ತು ಯಾವ ರೀತಿ ಈ ವಾಟ್ಸಪ್ ಯೂನಿವರ್ಸಿಟಿಗಳ ಫೇಕ್ ಹಾವಳಿಗಳ ನಡುವೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದರ ಆಚೆಗೂ ಕೂಡ 25 ಲಕ್ಷ ಜನ ಈ 6 ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನೋಂದಣಿಯನ್ನ ಯುವ ಕಾಂಗ್ರೆಸ್ನ ಒಟ್ಟಿಗೆ ಮಾಡಿಕೊಂಡಿದ್ರು. 25 ಲಕ್ಷ ಜನ ಯುವಕರು ನಮ್ಮ ಜೊತೆಗಿದ್ದಾರೆ, ಯುವತಿಯರು ನಮ್ಮ ಜೊತೆಗಿದ್ದಾರೆ ಅಂತ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್, ಜಾತ್ಯತೀತ ತತ್ವ, ಭ್ರಾತೃತ್ವ ಇವೆಲ್ಲವೂ ಕೂಡ ಉಳಿದಿದೆ ಇನ್ನು ಅನ್ನೋದಕ್ಕೆ ಸಾಕ್ಷಿ. ಇಷ್ಟೆಲ್ಲವನ್ನ ಮಾಡಿರುವಂಥ 25 ಲಕ್ಷ ನೋಂದಣಿ ಮಾಡಿಸೋದು ಈಸಿ ಅಲ್ಲ. ಇವತ್ತು ಇಷ್ಟು ಕೋಮುವಾದ ಅನ್ನುವಂಥದ್ದು ಬಿಜೆಪಿ RSS ಮನೆ ಮನೆಗೆ ಊರೂರುಗಳಿಗೆ ತಲುಪಿರುವಂಥ ಟೈಮಲ್ಲಿ 25 ಲಕ್ಷ ಮೆಂಬರ್ಶಿಪ್ ಮಾಡಿರುವಂಥ ಎಲ್ಲ ನಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ನ ಎಲೆಕ್ಟೆಡ್ ಮೆಂಬರ್ಗಳಿಂದ ಹಿಡಿದು ಅಸೆಂಬ್ಲಿ ಅವರು, ಜಿಲ್ಲಾ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಇವತ್ತು ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ. ಜೊತೆಗೆ ಮಂಜುನಾಥ್ರವರ ಸಾರಥ್ಯ ಇದೆ ಯುವ ಕಾಂಗ್ರೆಸ್ಗೆ. ಇನ್ನು ಮುಂದೆ ಖಂಡಿತವಾಗ್ಲೂ ಕೂಡ ಸದೃಢಗೊಳಿಸೋದಕ್ಕೆ ಪಕ್ಷವನ್ನು ನಾವೆಲ್ಲರೂ ಕೆಲಸ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡದಾದಂತಹ ಒಂದು ಟೀಮ್ ಸಿಕ್ಕಿದೆ, ಒಗ್ಗಟ್ಟಿದೆ. ಬಿಜೆಪಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವು? ಇವತ್ತು ಶಕ್ತಿ ಪ್ರದರ್ಶನ ಮಾಡಿದೀವಿ. ಯುವಕರು ಎಲ್ಲ ನಮ್ಮ ಜೊತೆಗೆ ಇದ್ದಾರೆ, ನಾವು ಹೆಂಗ್ ಬೇಕಾದ್ರೂ ಬ್ರೈನ್ ವಾಶ್ ಮಾಡ್ಬೋದು, ಪ್ರಾಪಗಂಡ ಮಾಡ್ಬೋದು, ಕೋಮುವಾದ ಮಾಡ್ಬೋದು, ಮನ್ಸುಗಳನ್ನ ಹಾಳು ಮಾಡ್ಬೋದು ಅಂತ ಬಿಜೆಪಿ ಅನ್ಕೊಂಡಿದ್ದಂಥದಕ್ಕೆ ಇವತ್ತು ಒಂದು ಟಾಂಗ್ ಸಿಕ್ಕಿದೆ, ಶಕ್ತಿ ಪ್ರದರ್ಶನ ಆಗಿದೆ. ನೋಡಿ ನಮ್ಮ ಜೊತೆಗೆ ಯುವಕರು ಯುವತಿಯರು ಯಾವ ತರಹ ಬೆಂಬಲದಲ್ಲಿದ್ದಾರೆ. ನಿಮ್ಮ ಟ್ರ್ಯಾಪ್ಗೆ ಇನ್ನೂ ಯುವಕ ಯುವತಿಯರು ಬೀಳೋದಿಲ್ಲ ಅನ್ನೋ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ನೂತನ ಪದಾಧಿಕಾರಿಗಳಿಗೆ ಏನು ಸಲಹೆ ಸೂಚನೆ ಕೊಡ್ಲಿಕ್ಕೆ ಬಯಸ್ತೀರಾ? ಕಾಂಗ್ರೆಸ್ಸಿನ ಮೂಲ ಸಿದ್ಧಾಂತವೇ ಜಾತ್ಯತೀತತೆ, ಸಂವಿಧಾನದ ರಕ್ಷಣೆ, ಭ್ರಾತೃತ್ವ ಭಾವನೆ, ಸಹೋದರತ್ವ ಭಾವನೆ, ಕೋಮುವಾದದ ವಿರುದ್ಧ ಹೋರಾಡ್ತಾ ದೇಶವನ್ನ ಕಟ್ಟುವಂತಹ ಒಂದು ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ ಅಂದ್ರೆ ಒಂದು ಚಳುವಳಿ. ಆ ಚಳುವಳಿಯನ್ನ ಈ ಹಿಂದೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೂ ಕೂಡ ಕಾಂಗ್ರೆಸ್ನ ಕೊಡುಗೆ ಅಪಾರವಾದದ್ದು. ಇಂಥ ಕಾಂಗ್ರೆಸ್ನಲ್ಲಿ ಆಯ್ಕೆಯಾಗಿ ಬಂದಿದ್ದೀರಾ. ಇವತ್ತು ಯೂತ್ ಕಾಂಗ್ರೆಸ್ನಿಂದ ಆಯ್ಕೆ ಆದಂಥವ್ರು ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ. ಯಾರಿಗ್ ಗೊತ್ತು, ಇವತ್ತು ಅಸೆಂಬ್ಲಿ ಪ್ರೆಸಿಡೆಂಟ್ಗಳಿರೋರು, ಬ್ಲಾಕ್ ಪ್ರೆಸಿಡೆಂಟ್ಗಳಿರೋರು, ಆಯ್ಕೆ ಆಗಿರುವಂಥವ್ರು ನಾಳೆ ನೀವು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು. ಹಾಗಾಗಿ ಈ ಕಾಂಗ್ರೆಸ್ ಅನ್ನುವಂಥ ಚಳುವಳಿಯನ್ನ, ಈ ಹೋರಾಟದ ಚಳುವಳಿಯನ್ನ ಮುಂದುವರಿಸುವಂಥ ಕೆಲಸವನ್ನ, ಈ ದೇಶದಲ್ಲಿರುವಂಥ ಕೋಮುವಾದವನ್ನ ಹೊಡೆದೋಡಿಸುವಂಥ ಕೆಲಸವನ್ನ, ಭ್ರಾತೃತ್ವ ಭಾವನೆ ಬೆಳೆಸುವಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ಅಂತ ಕೇಳ್ತೀನಿ. ಓಕೆ, ಒಂದು ಕಡೆ ಏನೋ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯವರು, ವಿರೋಧ ಪಕ್ಷದವರು ಕಾಂಗ್ರೆಸ್ ಪರವಾದಂತಹ ಒಂದು ಬಜೆಟ್ ಅಂತೇಳಿ ಹೇಳ್ತಾರೆ. ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ನಾವು ಮುಸ್ಲಿಮರ ವಿರೋಧಿ ಅಲ್ಲ ಅನ್ನುವಂಥ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳಿಕ್ಕೆ ಬಯಸ್ತೀರಾ? ಮುಸ್ಲಿಮರ ವಿರೋಧಿ ಅಲ್ಲದೆ ಹೋದ್ರೆ ನಿಮಗ್ ನಿಜವಾಗ್ಲೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದ್ರ ಮೇಲೆ ನಂಬಿಕೆ ಇದ್ರೆ ಕೊಡಿ. ಇಬ್ರು ಮುಸ್ಲಿಮ್ಸ್ ಮಿನಿಸ್ಟರ್ ಮಾಡಿ, ಒಂದಿಬ್ರು ಕ್ರೈಸ್ತರಿಗೆ ಮಿನಿಸ್ಟರ್ ಮಾಡಿ, ಒಂದಿಬ್ರು ಜೈನರಿಗೆ ಮಿನಿಸ್ಟರ್ ಮಾಡಿ, ಯಾಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಹೆಂಗ್ ಹೇಳ್ತೀರಾ? ಯಾವ ಮುಖ ಇಟ್ಕೊಂಡು ಹೇಳ್ತೀರಾ ನೀವು ಇದು ಮುಸಲ್ಮಾನರ ಬಡ್ಜೆಟ್ ಅಂತ? ಮುಸಲ್ಮಾನರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದಾಗಿರ್ತದ್ರೆ ಇನ್ನೂ ಹೆಚ್ಚು ಬಡ್ಜೆಟ್ ಕೊಡಬೇಕಾಗಿತ್ತು. ನಾವು ಧಾರ್ಮಿಕವಾಗಿಯೂ ಕೂಡ 400 ಕೋಟಿ ರೂಪಾಯಿ ಖರ್ಚು ಮಾಡಿ ಹಿಂದೂ ಧಾರ್ಮಿಕ ಒಂದು ಹಳ್ಳಿಯನ್ನ ನಿರ್ಮಾಣ ಮಾಡ್ತಾ ಇದೀವಿ ಶಿವಮೊಗ್ಗ ಜಿಲ್ಲೆನಲ್ಲಿ. ಇವತ್ತು ಅರ್ಚಕರಿಗೆ ಅವ್ರಿಗೆ ಗೌರವಧನ ಸಾಕಾಗ್ತಿಲ್ಲ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಬಜೆಟ್ ಮಂಡನೆಯಲ್ಲಿ ಮಾರ್ಚ್ 7ನೇ ತಾರೀಕು
ಏನು 6,000 ರೂಪಾಯಿನ ಕೊಡ್ತಾ ಇದ್ರು ಅದನ್ನ 7,000 ರೂಪಾಯಿಗೆ 8,000 ರೂಪಾಯಿಗೆ ಹೆಚ್ಚು ಮಾಡಿದ್ದಾರೆ ಅರ್ಚಕರ ಹಣನ. ಹೆಂಗ್ ನೀವು ಹೇಳ್ತೀರಾ ಗ್ಯಾರಂಟಿ? 1,25,00,000 ಜನ ಗೃಹಿಣಿಯರಿಗೆ ಗ್ಯಾರಂಟಿ ಹೋಗ್ತಾ ಇದೆ. ಗೃಹಲಕ್ಷ್ಮಿಯರಿದ್ದಾರೆ. ಏನು ಎಲ್ಲ ಗೃಹಲಕ್ಷ್ಮಿಯರು ಸಾಬ್ರ ಹೆಣ್ಮಕ್ಳಿಗೆ ಕೊಡ್ತಿದಾರಾ? ಫ್ರೀ ಕರೆಂಟ್ ಕೊಡ್ತಾ ಇದೀವಿ. ಏನು ಬರೀ ಸಾಬ್ರ ಮನೆ ಯಾವ್ದಿದೆ ಅಂತ ನೋಡ್ಕೊಂಡು ಸ್ವಿಚ್ ಹಾಕ್ತಿದೀವಾ ಫ್ರೀ ಕರೆಂಟ್ ಕೊಡೋದಕ್ಕೆ? ಬಸ್ಸಲ್ಲಿ ನಮ್ಮ ಹೆಣ್ಮಕ್ಳು ಓಡಾಡ್ತಿದ್ದಾರೆ ಇವತ್ತು. ಏನು ಬಸ್ಸಲ್ಲಿ ಬರೀ ಸಾಬ್ರ ಹೆಣ್ಮಕ್ಳು ಮುಸಲ್ಮಾನರು ಹತ್ಕೊಂಡು ಓಡಾಡ್ತಿದಾರಾ? ಹೇಳೋದಕ್ಕೆ ನೀವು ಕಮೆಂಟ್ ಮಾಡೋದಕ್ಕೆ ಬೇರೆ ಏನು ಸಬ್ಜೆಕ್ಟ್ ಇಲ್ಲ ನಿಮ್ಮ ಹತ್ರ. ಸಾಬ್ರನ್ನ ಎಳ್ಕೊಂಡು ಬರದೆ ಹೋದ್ರೆ, ಮುಸಲ್ಮಾನರನ್ನ ಎಳ್ಕೊಂಡು ಬರದೆ ಹೋದ್ರೆ ನಿಮ್ಮ ಬೇಳೆ ಬೇಯಲ್ಲ. ಮಾತಾಡಕ್ಕೆ ಇನ್ನೇನು ಇಲ್ಲ. ನಾವು ಅಭಿವೃದ್ಧಿ ಹತ್ತ ದಾಪುಗಲ್ಲಿ ಹಾಕ್ತಾ ಇದೀವಿ. ಕೊಟ್ಟಿರುವಂತಹ ಗ್ಯಾರಂಟಿಯ 5 ಆಶ್ವಾಸನೆಗಳನ್ನ ಈಡೇರಿಸ್ತಾ ಇದೀವಿ. ಇದನ್ನ ಕಂಡು ನಿಮಗೆ ಹೊಟ್ಟೆ ಉರಿ ಮಾತಾಡಕ್ ಬೇರೆ ಇನ್ನೇನು ಇಲ್ಲ. ಇರೋದೊಂದೇ ಸಬ್ಜೆಕ್ಟ್. ಸಾಬ್ರನ್ನ ತಗೊಂಬಂದು ಹೇಳ್ತೀರಾ ಅಷ್ಟೇ ನೀವುಗಳು. ಇದಿಷ್ಟು ನಜ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.